2018 ನವೆಂಬರ್ನಲ್ಲಿ ಗ್ರೇಸ್ ಮಿಲೇನ್ ಎಂಬ ಇಂಗ್ಲೆಂಡ್ ಹುಡುಗಿ ಟ್ರಾವೆಲ್ ಮಾಡಿಕೊಂಡು ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಹೋಗ್ತಾಳೆ. ಒಂದು ಡೇಟಿಂಗ್ ಆ್ಯಪ್ನ ಮೂಲಕ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡ್ತಾಳೆ. ಸ್ನೇಹಿತರೆ, ಈ ಟಿಂಡರ್ ಡೇಟಿಂಗ್ ಆ್ಯಪ್ನಲ್ಲಿ ಹೊಸ ಜನರ ಪರಿಚಯವಾಗುತ್ತೆ. ಇದೇ ಆ್ಯಪ್ನಿಂದ ಎಷ್ಟೋ ಜನ ಲವ್ವರ್ಸ್ ಆಗಿದ್ದಾರೆ, ಎಷ್ಟೋ ಜನ ಮದುವೆಯಾಗಿದ್ದಾರೆ, ಹಾಗೆಯೇ ಎಷ್ಟೋ ಜನ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಆದರೆ ಈ ಡೇಟಿಂಗ್ ಆ್ಯಪ್ನಿಂದಲೇ ನನ್ನ ಸಾವಾಗುತ್ತೆ ಹಾಗೂ ನನ್ನ ಶವ ಕಾಡಿನ ಮಧ್ಯದಲ್ಲಿ ಒಂದು ಸೂಟ್ ಕೇಸ್ನಲ್ಲಿ ಪತ್ತೆಯಾಗುತ್ತೆ ಎಂದು ಗ್ರೇಸ್ಗೆ ಗೊತ್ತೇ ಇರೋದಿಲ್ಲ. ಗ್ರೇಸ್ ಮಿಲೇನ್ ಇಂಗ್ಲೆಂಡ್ನ ಚಿಕ್ಕ ಟೌನ್ ಆದ ವಿಕ್ಫೋರ್ಡ್ನಲ್ಲಿ ಹುಟ್ಟುವ ಗ್ರೇಸ್ ಅಲ್ಲಿಯೇ ಬೆಳೆಯೋದು. ಈಕೆಯ ತಂದೆ ತಾಯಿ ಡೇವಿಡ್ ಹಾಗೂ ಜೆಲಿಯನ್. ಗ್ರೇಸ್ಗೆ ಇಬ್ಬರು ಬ್ರದರ್ಸ್ ಇರ್ತಾರೆ. ಗ್ರೇಸ್ನ ತಂದೆಯಾದ ಡೇವಿಡ್ ಸಕ್ಸಸ್ಫುಲ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮನ್ ಆಗಿರ್ತಾನೆ. ಹಾಗಾಗಿ ಗ್ರೇಸ್ಗೆ ದುಡ್ಡಿನ ತೊಂದರೆ ಇರೋದಿಲ್ಲ. ಆದರೂ ಗ್ರೇಸ್ ಒಂದು ಕೆಫೆಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಳೆ. ಏಕೆಂದರೆ ಅದರಿಂದ ಬರೋ ದುಡ್ಡಿನಿಂದ ಟ್ರಾವೆಲ್ ಮಾಡೋಕೆ ಅದಕ್ಕೆ ಮನೆಯವರ ಒಪ್ಪಿಗೆಯೂ ಇರುತ್ತೆ. ಹೀಗೆ ಗ್ರೇಸ್ ಸೆಪ್ಟೆಂಬರ್ 2018ರಲ್ಲಿ ಲಿಂಕನ್ ಯೂನಿವರ್ಸಿಟಿಯಲ್ಲಿ ತನ್ನ ಗ್ರಾಜ್ಯುಯೇಷನ್ ಅನ್ನು ಕಂಪ್ಲೀಟ್ ಮಾಡ್ತಾಳೆ. ಹಾಗೆಯೇ ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ನಲ್ಲಿಯೂ ಡಿಗ್ರಿಯನ್ನು ಮುಗಿಸೋ ಗ್ರೇಸ್ ನಂತರ ಯೋಚನೆ ಮಾಡೋದು ಇಡೀ ಜಗತ್ತನ್ನು ಸುತ್ತುವುದರ ಬಗ್ಗೆ. ಅದಕ್ಕಾಗಿ ಆಕೆ ತಾನು ಕೆಲಸ ಮಾಡಿ ಗಳಿಸಿದ್ದ ಅಷ್ಟು ದುಡ್ಡನ್ನು ಒಟ್ಟುಗೂಡಿಸ್ತಾಳೆ. ತನ್ನ ತಂದೆಯಿಂದಲೂ ಸ್ವಲ್ಪ ದುಡ್ಡನ್ನು ತೆಗೆದುಕೊಳ್ತಾಳೆ. ಮನೆಯವರಿಗೆಲ್ಲ ಹೇಳಿ ಸೌತ್ ಅಮೆರಿಕಾವನ್ನು ನೋಡಲು ಫ್ಲೈಟ್ನಲ್ಲಿ ಹೋಗಲು ಮುಂದಾಗ್ತಾಳೆ. ಹೋಗೋದಕ್ಕಿಂತ ಮುಂಚೆ ಗ್ರೇಸ್ ತನ್ನ ಉದ್ದ ಕೂದಲನ್ನು ಕಟ್ ಮಾಡಿಸಿ ಲಿಟಲ್ ಪ್ರಿನ್ಸಸ್ ಎಂಬ ಟ್ರಸ್ಟ್ಗೆ ಡೊನೇಟ್ ಮಾಡ್ತಾಳೆ. ಏಕೆಂದರೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ನನ್ನ ಕೂದಲು ವಿಗ್ ಆಗಲಿ ಎಂದು. ಇದರಿಂದಲೇ ನಾವು ಅರ್ಥ ಮಾಡಿಕೊಳ್ಳಬಹುದು ಗ್ರೇಸ್ ಎಷ್ಟು ಒಳ್ಳೆಯ ಹುಡುಗಿ ಎಂದು. ನಂತರ ಗ್ರೇಸ್ ಪ್ಲೇನಲ್ಲಿ ಹೋಗೋದು ಹಸಿರಿನಿಂದಲೇ ಕೂಡಿರೋ ಪೆರುಗೆ. ಅಲ್ಲಿಯೇ 6 ವಾರಗಳವರೆಗೂ ಸುತ್ತಾಡೋ ಗ್ರೇಸ್ ಎಷ್ಟೋ ಸಂತೋಷದ ಸಮಯವನ್ನು ಅಲ್ಲಿಯೇ ಕಳಿತಾಳೆ. ಅಲ್ಲಿಯೂ ಹೊಸ ಫ್ರೆಂಡ್ಸ್ಗಳನ್ನು ಮಾಡಿಕೊಳ್ತಾಳೆ. ಗ್ರೇಸ್ಗೆ ನ್ಯೂಜಿಲೆಂಡ್ ಎಂದರೆ ತುಂಬಾ ಇಷ್ಟ. ಅಲ್ಲಿಗೆ ಹೋಗಲೇಬೇಕೆಂದು ಆಸೆ ಇಟ್ಟುಕೊಂಡಿರ್ತಾಳೆ. ಹಾಗಾಗಿ ಗ್ರೇಸ್ 2018 ನವೆಂಬರ್ 20ರಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಬರ್ತಾಳೆ. 10 ದಿನವನ್ನು ಅಲ್ಲಿಯೇ ಕಳಿತಾಳೆ. ತನ್ನ 22 ವರ್ಷದ ಬರ್ತ್ಡೇಯನ್ನು ಅಲ್ಲಿಯೇ ಸೆಲೆಬ್ರೇಟ್ ಮಾಡಲು ಯೋಚನೆ ಮಾಡ್ತಾಳೆ. ಆದರೆ ಗ್ರೇಸ್ಗೆ ನ್ಯೂಜಿಲೆಂಡ್ನಲ್ಲಿ ಪರಿಚಯವಿರೋ ಯಾರು ಕೂಡ ಇರೋದಿಲ್ಲ. ಹಾಗಾಗಿ ಗ್ರೇಸ್ ಟಿಂಡರ್ ಎಂಬ ಡೇಟಿಂಗ್ ಆ್ಯಪ್ನಲ್ಲಿ ನ್ಯೂಜಿಲೆಂಡ್ ವ್ಯಕ್ತಿಗಳನ್ನು ಹುಡುಕಾಡ್ತಾಳೆ. ಈ ಸಮಯದಲ್ಲಿ ಅವಳ ಕಣ್ಣಿಗೆ ಕಾಣುವ ಪ್ರೊಫೈಲ್ ಜೆಸಿ ಕೆಮ್ಸನ್ದಾಗಿರುತ್ತೆ. ಅವನ ಜೊತೆ ಮೆಸೇಜ್ನಲ್ಲಿ ಮಾತಾಡಿದ ಗ್ರೇಸ್ಗೆ ಆತ ತುಂಬಾ ಇಷ್ಟ ಆಗ್ತಾನೆ. ನಂತರ ಗ್ರೇಸ್ ಅವನನ್ನು ಸ್ಕೈ ಸಿಟಿಯ ಕಾಂಪ್ಲೆಕ್ಸ್ನ ಬಳಿ ಮೀಟ್ ಮಾಡ್ತಾಳೆ. ಇದು ಅಲ್ಲಿನ CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ನಂತರ ಅವರು ಮೆಕ್ಸಿಕನ್ ಕೆಫೆಗೆ ಹೋಗ್ತಾರೆ. ಅಲ್ಲಿ ತುಂಬ ಹೊತ್ತು ಮಾತಾಡಿ ಸಂಜೆ ಮತ್ತೊಂದು ಬಾರ್ಗೆ ಹೋಗ್ತಾರೆ. ಜೆಸಿ ಹೇಳಿಕೊಳ್ಳೋದು ನಾನು ಆಯಿಲ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ದೀನಿ ಎಂದು. ಇದರಿಂದ ಗ್ರೇಸ್ಗೆ ಖುಷಿಯಾಗುತ್ತೆ. ನಾಳೆಯ ತನ್ನ 22 ವರ್ಷದ ಬರ್ತ್ಡೇಯ ಬಗ್ಗೆ ಅವನಿಗೆ ಹೇಳ್ತಾಳೆ. ಜೆಸಿ ಹಾಗೂ ಗ್ರೇಸ್ ಹೊರಗೆಲ್ಲ ಸುತ್ತಾಡುತ್ತಿರೋದು CC ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ನಂತರ ಜೆಸಿ ಗ್ರೇಸ್ಗೆ ತುಂಬಾ ಕ್ಲೋಸ್ ಆಗ್ತಾನೆ. ಅವಳನ್ನು ತನ್ನ ಅಪಾರ್ಟ್ಮೆಂಟ್ಗೂ ಕರೆದುಕೊಂಡು ಬರ್ತಾನೆ. ಅವರಿಬ್ಬರು ಎಲಿವೇಟರ್ನಲ್ಲಿ ಹೋಗುತ್ತಿರೋ ಫೂಟೇಜ್ ಅನ್ನು ಕೂಡ ನಾವು ನೋಡಬಹುದು. ನಂತರ ಗ್ರೇಸ್ ಜೆಸಿಯ ರೂಮ್ಗೆ ಹೋದವಳು ಪುನಃ ಹೊರಗೆ ಬರೋದೇ ಇಲ್ಲ. ಅವಳೇನಾದಳೆಂದು ಯಾರಿಗೂ ತಿಳಿಯಲ್ಲ. ಹೀಗೆ ಗ್ರೇಸ್ನ ಬರ್ತ್ಡೇಯ ದಿನ ಬರುತ್ತೆ. ಅವಳ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳೆಲ್ಲ ಬರ್ತ್ಡೇಯ ವಿಶ್ ಮಾಡಲು ಮೆಸೇಜ್ ಮಾಡ್ತಾರೆ. ಆದರೆ ಯಾರಿಗೂ ರಿಪ್ಲೈ ಬರೋದಿಲ್ಲ. ಕಾಲ್ ಮಾಡಿದರೆ ಗ್ರೇಸ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಇದರಿಂದ ಅವಳ ಫ್ಯಾಮಿಲಿಯವರಿಗೆ ಟೆನ್ಷನ್ ಶುರುವಾಗುತ್ತೆ. 3 ದಿನವಾದರೂ ಗ್ರೇಸ್ನ ಬಗ್ಗೆ ಇಂಗ್ಲೆಂಡ್ನಲ್ಲಿದ್ದ ಅವಳ ಮನೆಯವರಿಗೆ ಏನು ಕೂಡ ಗೊತ್ತಾಗಲ್ಲ. ಆಗ ಅವರು ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇಂಗ್ಲೆಂಡ್ ಪೊಲೀಸರು ಈ ವಿಷಯವನ್ನು ನ್ಯೂಜಿಲೆಂಡ್ ಪೊಲೀಸರಿಗೆ ತಿಳಿಸ್ತಾರೆ. ಆಗಿನಿಂದ ಗ್ರೇಸ್ನ ಹುಡುಕಾಟದ ಕೆಲಸ ಶುರುವಾಗುತ್ತೆ. ಗ್ರೇಸ್ ನ್ಯೂಜಿಲೆಂಡ್ಗೆ ಯಾವಾಗ ಬಂದು ಯಾರನ್ನು ಮೀಟ್ ಮಾಡಿದಳು, ಕೊನೆಯದಾಗಿ ಗ್ರೇಸ್ ಯಾರ ಜೊತೆಗೆ ಇದ್ದಳು ಎಂದೆಲ್ಲ CC ಕ್ಯಾಮ್ರಾದ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಗ್ರೇಸ್ ಕಾಣೆಯಾಗೋ ಸಮಯದಲ್ಲಿ ಕೊನೆಯದಾಗಿ ಮೀಟ್ ಮಾಡಿದ್ದು ಜೆಸಿ ಕ್ಯಾಂಪ್ಸನ್ ಎಂಬ ವ್ಯಕ್ತಿ ಎಂದು. ಕೂಡಲೇ ಅವನನ್ನು ಸ್ಟೇಷನ್ಗೆ ಕರೆದುಕೊಂಡು ಬಂದು ವಿಚಾರಣೆ ಶುರು ಮಾಡ್ತಾರೆ. ಆದರೆ ಆತ ಹೇಳೋದೊಂದೇ, ನನಗೆ ಗ್ರೇಸ್ನ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಎಂದು. ಆಗ ಪೊಲೀಸರು ಬೇರೆ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡಲು ಶುರು ಮಾಡ್ತಾರೆ. ಅದೇನೆಂದರೆ
ಗ್ರೇಸ್ ಕಾಣೆಯಾದ ನಂತರ ಜೆಸ್ಸಿ ಏನು ಮಾಡಿದ, ಎಲ್ಲೆಲ್ಲಿ ಹೋಗಿದ್ದ ಎಂದು ತಿಳಿದುಕೊಳ್ಳೋದು, ಇವೆಲ್ಲ ಅವರಿಗೆ ಸಿಸಿ ಕ್ಯಾಮೆರಾದ ಫೂಟೇಜ್ನಿಂದಲೇ ತಿಳಿಯುತ್ತೆ. ಸ್ನೇಹಿತರೆ, ಗ್ರೇಸ್ ಕಾಣೆಯಾದ ಮರುದಿನ ಜೆಸ್ಸಿ ನೇರವಾಗಿ ತನ್ನ ಅಪಾರ್ಟ್ಮೆಂಟ್ನಿಂದ ಒಂದು ಸಪ್ಲೈ ಸ್ಟೋರ್ಗೆ ಹೋಗ್ತಾನೆ. ಒಂದು ಲಾರ್ಜ್ ಸೈಜ್ನ ಸೂಟ್ಕೇಸ್ ಅನ್ನು ಪರ್ಚೇಸ್ ಮಾಡ್ತಾನೆ. ನಂತರ ಹೋಗೋದು ಸೂಪರ್ ಮಾರ್ಕೆಟ್ಗೆ. ಅಲ್ಲಿ ಜೆಸ್ಸಿ ರಬ್ಬರ್ ಗ್ಲೌಸ್ಗಳನ್ನು ಹಾಗೂ ಕ್ಲೀನಿಂಗ್ ಐಟಮ್ಗಳನ್ನು ಪರ್ಚೇಸ್ ಮಾಡ್ತಾನೆ. ಇದನ್ನೆಲ್ಲ ತೆಗೆದುಕೊಂಡು ತನ್ನ ಅಪಾರ್ಟ್ಮೆಂಟ್ಗೆ ಒಂದು ಟ್ಯಾಕ್ಸಿಯಲ್ಲಿ ಹೋಗ್ತಾನೆ. ಟ್ಯಾಕ್ಸಿಯಲ್ಲಿದ್ದಾಗ ಜೆಸ್ಸಿ ತುಂಬಾ ಟೆನ್ಷನ್ ಅಲ್ಲಿರೋದು ಕೂಡ ಅಲ್ಲಿನ ಸಿಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ತುಂಬಾ ಸಮಯದ ನಂತರ ಜೆಸ್ಸಿ ನೇರವಾಗಿ ರೆಂಟ್ ಕಾರ್ ಕಂಪನಿಗೆ ಹೋಗಿ ಒಂದು ರೆಡ್ ಟೊಯೋಟೋ ಕಾರನ್ನು ರೆಂಟ್ಗೆ ಪಡಿತಾನೆ. ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಜೆಸ್ಸಿ ಟಿಂಡರ್ ಆ್ಯಪ್ನ ಮೂಲಕ ಮತ್ತೊಂದು ಹುಡುಗಿಯನ್ನು ಮೀಟ್ ಮಾಡ್ತಾನೆ. ಅವಳ ಜೊತೆ ತುಂಬ ಹೊತ್ತು ಕಾಲ ಕಳೆದು ನಂತರ ಅಪಾರ್ಟ್ಮೆಂಟ್ಗೆ ಬರ್ತಾನೆ. ಬಂದ ಆತ ಕೆಲವೇ ಗಂಟೆಯಲ್ಲಿ ಎಲಿವೇಟರ್ಗೆ ಆ ಸೂಟ್ಕೇಸ್ ಅನ್ನು ತೆಗೆದುಕೊಂಡು ಬರ್ತಾನೆ. ಅದರಲ್ಲಿ ಏನೋ ಭಾರವಾಗಿರೋದೇ ಇದೆ ಎಂದು ನಮಗೆ ಅನ್ನಿಸುತ್ತೆ. ಆಗ ಅವನು ಆ ಸೂಟ್ಕೇಸ್ ಅನ್ನು ಹಾಕಿಕೊಂಡು ನ್ಯೂಜಿಲೆಂಡ್ನ ಒಂದು ಜಾಗದ ಬಳಿ ಹೋಗ್ತಾನೆ. ಹೋಗೋದಕ್ಕಿಂತ ಮುಂಚೆ ಮತ್ತೊಂದು ಸ್ಟೋರ್ಗೆ ಹೋಗೋ ಜೆಸ್ಸಿ ಒಂದು ಶೊವೆಲ್ ಅನ್ನು ಪರ್ಚೇಸ್ ಮಾಡ್ತಾನೆ. ಇದನ್ನೆಲ್ಲ ನೋಡುವ ಪೊಲೀಸರಿಗೆ ಅನ್ನಿಸುತ್ತೆ ಈ ಜೆಸ್ಸಿಯೇ ಗ್ರೇಸ್ನನ್ನು ಕೊಂದು ಸೂಟ್ಕೇಸ್ಗೆ ಹಾಕಿಕೊಂಡು ಎಲ್ಲೋ ಅವಳ ಶವವನ್ನು ಹೂತಾಕಿದ್ದಾನೆ ಎಂದು. ಗ್ರೇಸ್ಗೆ ಸಂಬಂಧಪಟ್ಟ ಕೆಲ ವಸ್ತುಗಳನ್ನು ಡಸ್ಟ್ಬಿನ್ಗೆ ಹಾಕುತ್ತಿರೋ ಫೂಟೇಜ್ ಕೂಡ ಪೊಲೀಸರಿಗೆ ಸಿಗುತ್ತೆ. ಏನೇ ಮಾಡಿದರೂ ಜೆಸ್ಸಿ ಗ್ರೇಸ್ನ ಬಗ್ಗೆ ಏನನ್ನು ಕೂಡ ಹೇಳುತ್ತಿರೋದಿಲ್ಲ. ನಂತರ ನಿಧಾನವಾಗಿ ಎಲ್ಲವನ್ನು ಹೇಳಲು ಶುರು ಮಾಡ್ತಾನೆ. ಗ್ರೇಸ್ನನ್ನು ಕೊಂದಿದ್ದು ನಾನೇ ಎಂದು ಒಪ್ಪಿಕೊಂಡು ಅವಳ ಶವ ಇರೋ ಜಾಗವನ್ನು ಕೂಡ ಪೊಲೀಸರಿಗೆ ತೋರಿಸ್ತಾನೆ. ಆಕ್ಲೆಂಡ್ನಿಂದ 33 ಕಿಲೋಮೀಟರ್ ದೂರದಲ್ಲಿರೋ ಕಾಡಿನ ಒಂದು ಜಾಗದಲ್ಲಿ ಗ್ರೇಸ್ನ ಶವ ಇರೋ ಸೂಟ್ಕೇಸ್ ಪತ್ತೆಯಾಗುತ್ತೆ. ಗ್ರೇಸ್ನ ಸಾವಿಗೆ ಕಾರಣ ಸೆಕ್ಷುವಲ್ ಅಸಾಲ್ಟ್ ಆಗಿರುತ್ತೆ. ಈ ಜೆಸ್ಸಿ ನ್ಯೂಜಿಲೆಂಡ್ನವನೇ ಆಗಿದ್ದು ಇವನ ಚೈಲ್ಡ್ಹುಡ್ ಅಷ್ಟೇನೂ ಚೆನ್ನಾಗಿರಲ್ಲ. ಚಿಕ್ಕ ವಯಸ್ಸಿನಲ್ಲೇ ಇವನ ತಂದೆ ತಾಯಿ ಡಿವೋರ್ಸ್ ತಗೊಂಡಿರ್ತಾರೆ. ಆಗಿನಿಂದ ಇವನಿಗೆ ತಂದೆ ತಾಯಿಯ ಸರಿಯಾದ ಪ್ರೀತಿ ಸಿಕ್ಕಿರೋದಿಲ್ಲ. ಒಳ್ಳೆ ಮಾರ್ಗದಲ್ಲಿ ಹೋಗದ ಜೆಸ್ಸಿ ಕಳ್ಳತನ ಮಾಡಲು ಶುರು ಮಾಡ್ತಾನೆ. ಸುಳ್ಳು ಹೇಳೋದ್ರಲ್ಲೂ ಈತ ಎಕ್ಸ್ಪರ್ಟ್ ಎಂದೇ ಹೇಳಬಹುದು. ಗ್ರೇಸ್ಗೆ ನಾನು ಆಯಿಲ್ ಎಕ್ಸಿಕ್ಯೂಟಿವ್ ಎಂದು ಹೇಳಿದ್ದು ಕೂಡ ಸುಳ್ಳು. ಕೆಲವರಿಗೆ ನಾನು ಗ್ಯಾಂಗ್ಸ್ಟರ್ ಎಂದು ಹೆದರಿಸುತ್ತಾ ದರೋಡೆ ಕೂಡ ಮಾಡಿರ್ತಾನೆ. ಇನ್ನು ಕೆಲವರಿಗೆ ನನಗೆ ಕ್ಯಾನ್ಸರ್ ಇದೆ ಎಂದು ಹೇಳಿ ಸಿಂಪತಿಯನ್ನು ಗಿಟ್ಟಿಸಿಕೊಂಡಿರ್ತಾನೆ. ಇದೇ ರೀತಿಯ ಜೀವನವನ್ನು ಕಳೆತಿರ್ತಾನೆ. ಒಮ್ಮೆ ಈತ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿ ಜೈಲು ಸೇರಿದ್ದ. ಕೆಲವೇ ದಿನದಲ್ಲಿ ಜೈಲಿನಿಂದ ಹೊರಬಂದಿರ್ತಾನೆ. ಎಷ್ಟೋ ಹುಡುಗಿಯರಿಗೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಾನೆ. ಇದೇ ರೀತಿ ಗ್ರೇಸ್ಗೆ ಸೆಕ್ಷುಯಲಿ ಟಾರ್ಚರ್ ಮಾಡಿ ಕೊಂದಿರ್ತಾನೆ. ಸ್ನೇಹಿತರೆ, ಶವ ಪರೀಕ್ಷೆಯಿಂದ ಗೊತ್ತಾಗುವುದೇನೆಂದರೆ ಜೆಸ್ಸಿ 10 ರಿಂದ 13 ನಿಮಿಷದವರೆಗೂ ಗ್ರೇಸ್ನ ಕತ್ತನ್ನು ಹಿಸುಕಿ ಸಾಯಿಸಿರ್ತಾನೆ. ಜೆಸ್ಸಿ ಒಂದು ರೀತಿಯ ಸೈಕೋ ವ್ಯಕ್ತಿತ್ವದ ಮನುಷ್ಯ. ಒಮ್ಮೆ ಆತ ಖುಷಿಯಿಂದ ಇದ್ದರೆ ಮತ್ತೊಮ್ಮೆ ರಾಕ್ಷಸನ ರೀತಿ ವರ್ತನೆ ಮಾಡುತ್ತಿರುತ್ತಾನೆ. ಈ ಕೆಟ್ಟ ಬಿಹೇವಿಯರ್ ಗ್ರೇಸ್ಗೆ ಇಷ್ಟವಾಗಲ್ಲ. ಇದೇ ಕಾರಣದಿಂದ ಅವಳಿಗೆ ಸೆಕ್ಷುಯಲಿ ಟಾರ್ಚರ್ ಮಾಡಿ ಕೊಂದಿರ್ತಾನೆ. ಇದನ್ನೆಲ್ಲ ಮಾಡಿದ್ದು ಜೆಸ್ಸಿಯೇ ಎಂದು ಸಾಬೀತಾಗಿ ಅವನಿಗೆ ಪೆರೋಲ್ ಇಲ್ಲದ 17 ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯಾಗುತ್ತೆ. ಜೆಸ್ಸಿ ಮಾಡಿದ ಕೆಲಸಕ್ಕೆ ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಗ್ರೇಸ್ನ ಕುಟುಂಬಕ್ಕೆ ಕ್ಷಮೆ ಕೇಳ್ತಾರೆ. ಅವಳ ಸಾವಿಗೆ ಗೌರವ ಸಲ್ಲಿಸ್ತಾರೆ. ಸ್ನೇಹಿತರೆ, ಗೊತ್ತಿರೋ ವ್ಯಕ್ತಿಗಳಿಂದಲೇ ಎಷ್ಟೋ ತಪ್ಪುಗಳು ನಡೆದು ಹೋಗುತ್ತೆ. ಬೇರೆ ದೇಶಕ್ಕೆ ಹೋಗಿ ಕೇವಲ ಒಂದೇ ದಿನದಲ್ಲಿ ಪರಿಚಯವಾದ ವ್ಯಕ್ತಿಯ ಜೊತೆ ಗ್ರೇಸ್ ಅಷ್ಟು ಕ್ಲೋಸ್ ಆಗಿದ್ದೆ ದೊಡ್ಡ ತಪ್ಪು. ಯಾವ ವ್ಯಕ್ತಿ ಯಾವ ರೀತಿ ಇರುತ್ತಾರೆ, ಅವರ ಡಾರ್ಕ್ ಹಿಸ್ಟರಿ ಏನೆಂದು ಅವರ ಮುಖದಿಂದ ನಮಗೆ ಗೊತ್ತಾಗಲ್ಲ. ಆದರೆ ಈ ಕೇಸ್ನಿಂದ ಒಂದು ಪಾಠ ಕಲಿಬಹುದು. ಅದೇನೆಂದರೆ ಯಾರನ್ನು ಕೂಡ ಬೇಗನೆ ನಂಬಬಾರದು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.